ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಮಂಡೆಯ ಮಿನಿ ಬ್ಲಾಗ್ ಆಗಿರುತ್ತೆ. ನಾನು ಕೂಡ ಅವತ್ತು ಫ್ರೀ ಇದ್ದೆ ಅನ್ನೋ ಕಾರಣಕ್ಕೋಸ್ಕರ ಈ ಕೆಲಸಗಳನ್ನ ಮುಗಿಸ್ಕೊಂಬಿಡೋಣ ಅಂತ. ಕೆಲವು ಸೀರೆಗಳಿಗೆ ಫಾಲು ಮತ್ತು ಜಿಗ್ಜಾಗ್ ಏನೂ ಆಗಿರಲಿಲ್ಲ, ಹಾಗಾಗಿ ಅದನ್ನು ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಎಲ್ಲ ತೆಗೆದು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಫಾಲ್ಸು ಮತ್ತು ಜಿಗ್ಜಾಗ್ನ ಹಾಕಿ ರೆಡಿ ಮಾಡಿ ಕೊಡ್ತಾ ಇದ್ದೆ ಅಮ್ಮಂಗೆ. ಅಮ್ಮ ಎಲ್ಲನೂ ಫೋಲ್ಡ್ ಮಾಡಿ ಎತ್ತಿಟ್ಕೋತಾ ಇದ್ರು. ಅಲ್ಲಿಗೆ ಆ ಕೆಲಸನೂ ಕೂಡ ಮುಗೀತು. ಪುನಃ ಈ ವ್ಲಾಗ್ನ ಈವ್ನಿಂಗಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಹಠ ಮಾಡ್ತಿರ್ತಾರೆ. ಆ ಟೈಮಲ್ಲಿ ನನ್ನ ಮಗಳು ಫ್ರೆಂಚ್ ಫ್ರೈಸ್ ಮಾಡು ಅಂತ ಕೇಳಿದ್ಲು. ಹಾಗಾಗಿ ಎಲ್ಲನೂ ರೆಡಿ ಮಾಡಿಕೊಂಡೆ. ಒಂದು 5 ನಿಮಿಷ ಏರುಪೇರಾಗೋಯಿತು. ಈ ಕಡೆ ಹೋಗಿ ಬರೋಷ್ಟರೊಳಗೆ ಆಲೂಗೆಡ್ಡೆ ಎಲ್ಲ ಫುಲ್ ಬಾಯ್ಲ್ ಆಗೋಗಿತ್ತು. ಅದು ಫ್ರೆಂಚ್ ಫ್ರೈಸ್ ಮಾಡೋಕ್ಕಾಗಲ್ಲ ಅಂತ ಆಯಿತು. ಹಾಗಾಗಿ ಅದು ಎಡವಟ್ಟಾಯ್ತಲ್ಲ ಅನ್ನೋ ಕಾರಣಕ್ಕೋಸ್ಕರ ಮನೇಲೇ ಚೀಸ್ ಇತ್ತು, ಹಾಗಾಗಿ ಅದನ್ನೆಲ್ಲ ಸ್ಮ್ಯಾಶ್ ಮಾಡಿ ಪೊಟ್ಯಾಟೊ ಚೀಸ್ ಬಾಲ್ನ ಮಾಡಿದೆ. ತುಂಬಾ ಟೇಸ್ಟಿಯಾಗಿತ್ತು. ಒಂದು ಎಡವಟ್ಟಾದರೂ ಪರವಾಗಿಲ್ಲ, ಇನ್ನೊಂದು ರೆಸಿಪಿ ಚೆನ್ನಾಗಿ ಬಂತಲ್ಲ, ಖುಷಿ ಆಯಿತು. ವೇಸ್ಟ್